ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸಖತ್ತಾಗಿದ್ದೀನಿ. ಸೊ 3-4-5 ಡೇಸ್ ಏನೋ ಆಯಿತು ಮೋಸ್ಟ್ಲಿ ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದೆ. ಸೊ ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕಂತ ಅನ್ಕೋತಾ ಇದ್ದೀನಿ. ಬಟ್ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಆಗ್ತದಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಸೊ 3 ಡೇಸ್ ನಾನು ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಂತ ರೀಸನ್ನ ನಿಮಗೆ ಹೇಳ್ತೀನಿ, ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಸೊ ಹಾಗೆ ಸಿಂಪಲ್ಲಾಗಿರೋ ಎಗ್ ಮಸಾಲ ರೆಸಿಪಿ ಇದೆ, ಅದನ್ನು ಕೂಡ ನೋಡಿ. ಇದರಲ್ಲಿ ಇದೆ ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಅನದರ್ ಲಾಗ್. ಸೊ ನಾನಿದು ಫ್ರೈಡೇ ಮಾರ್ನಿಂಗ್ ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಸೊ ಅದು ಯಾವ ಥರ ಅದರದ್ದು ರೆಸಿಪಿ ಇಲ್ಲ, ಹೇಗೆ ಮಾಡೋದಂತ ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗೆ ನಾನಿಲ್ಲಿ ನಿಮಗೆ ಮೆಹಂದಿ ತೋರಿಸ್ತಾ ಇದ್ದೀನಿ. ಒಂದೇ ಲೆಫ್ಟ್ ಹ್ಯಾಂಡ್ಗೆ ನಾನು ಫುಲ್ ಇಟ್ಟಿದ್ದೀನಿ. ನನಗೆ ರೈಟ್ ಹ್ಯಾಂಡ್ಗೆ ಇಡಲಿಕ್ಕೆ ಆಗಲ್ಲ ಅಂತ ನನ್ನ ತಂಗಿ ಹತ್ರ ಹೋಗಿ ಬಿಡಿಸೋಣ ಅಂತೇಳಿ ಅವಳ ಜೊತೆ ಅವಳ ಮನೆಗೆ ಹೋಗಿ ಹೇಳ್ತಾಯಿದ್ದೆ, ನನಗೆ ಕೂಡ ಮೆಹಂದಿ ಬಿಡಿಸು ಅಂತ. ಸೊ ಅವಳೇನು ಮಾಡಿದ್ರು, ಅರ್ಧ ಅವಳಿಗೆ ಬರಲ್ಲ ಮೆಹಂದಿ ಹಾಕಲಿಕ್ಕೆ, ತುಂಬ ಲೇಟ್ ಕೂಡ ಮಾಡ್ತಾಳೆ. ಸೊ ರೈಟ್ ಹ್ಯಾಂಡಿಗೆ ಅರ್ಧ ಅದನ್ನೇ ತೋರಿಸ್ತಾ ಇರೋದು. ಅರ್ಧ ಹಾಕುವಾಗ ಹಾಕ್ತಾಯಿದ್ಲು ನನಗೆ, ಮತ್ತೆ ನೋಡುವಾಗ ಅರ್ಧದಲ್ಲಿ ಬಿಟ್ಟು ಹೋದ್ಲಿ. ಯಾಕೆಂದರೆ ಅವಳ ಚಿಕ್ಕ ಮಗು, ಅವಳದೊಂದು ಮಗು ಇದೆ, ಅವಳಿಗೆ ಬೇಬಿ ಇದೆ. ಸೊ ಅದು ಕೇಳ್ತಾನೆ ಇರಲಿಲ್ಲ, ಅಳ್ತಾ ಕಿರಿಕಿರಿ ಮಾಡ್ತಾ ಇದ್ರು. ಮತ್ತು ನಾನು ಎಲ್ಲೇ ನನಗೇನೆ ಸಾಕಾಯಿತು, ಹ್ಯಾಂಡ್ ತೋರಿಸಿ ಸಾಕು ಬಿಡು ಇಷ್ಟೇ, ನಾನು ಒಂದು ಕೈಗೆ ಫುಲ್ ಇಟ್ಟಿದ್ದೀನಿ ಅಲ್ವಾ ಅಂತ. ಸೊ ಹಾಗೆ ನಾನು ಮತ್ತೆ ಗುರುವಾರ ದಿವಸ ಏನೋ ಮೋಸ್ಟ್ಲಿ ಗುರುವಾರ ಅಲ್ಲ ಬುಧವಾರ ಮನೆಗೆ ಬಂದು, ಇದು ಫ್ರೈಡೇದು ನಾನು ಆ್ಯಕ್ಚುಲಿ ಈ ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದೆ ಫ್ರೈಡೇ. ನಾನು ಅದೊಂದು ಮೆಹಂದಿದ್ದು ನಿಮ್ಗೆ ಹೇಳ್ತಾ ಇರೋದು. ಸೊ ನಾನಿವಾಗ ಚಪಾತಿ ಹಿಟ್ಟು ಕಲಸಿ ಅನ್ನಕ್ಕೆ ರೈಸ್ ಕೂಡ ಹಾಕಿದ್ದೀನಿ. ಅದನ್ನು ಬಾಯ್ಲ್ಡ್ ರೈಸ್ ಮಾಡೋಣ ಅಂತ ಅದನ್ನಲ್ಲಿಟ್ಟು ನಾನಿವಾಗ ಎಗ್ ಮಸಾಲ ಯಾವ ಥರ ಮಾಡೋದಂತ ಹೇಳ್ತೀನಿ. ಅದಕ್ಕಾಗಿ ನಾನಿಲ್ಲಿ 2 ಟೇಬಲ್, ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಎಣ್ಣೆ ಹಾಕಿ ಒಂದು 4 ಈರುಳ್ಳಿ ಉಂಟಲ್ವ, ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಾಡಬೇಕು. ನಾವು ಜಾಸ್ತಿ ಇದರಲ್ಲಿ ಫ್ರೈ ಮಾಡೋದು ತೋರಿಸಲಿಲ್ಲ. ಅದ ನಂತರ ಇದಕ್ಕೆ 3 ಟೊಮೆಟೊ, ಇದು ಜಾಸ್ತಿ ಈರುಳ್ಳಿ ಟೊಮೆಟೊದಲ್ಲಿ ಮಾಡಬೇಕು, ತುಂಬಾ ಚೆನ್ನಾಗಿ ಆಗುತ್ತೆ. ಅದನ್ನೇ ಹೇಗೆ ಫ್ರೈ ಮಾಡಬೇಕಂದ್ರೆ ತುಂಬಾ ಚೆನ್ನಾಗಿ ಫ್ರೈ ಆಗೋದು, ತುಂಬ ಸಾಫ್ಟ್ ಆಗಬೇಕು. ಅವಾಗ ಅಷ್ಟರ ತನಕ ನಾವು ಫ್ರೈ ಮಾಡಬೇಕು. ಸೊ ಇವಾಗ ಅದಕ್ಕೆ ಬೇಕಾದ ಸ್ಪೈಸಸ್ ಹಾಕೋಣ. ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 2 ಟೇಬಲ್ ಸ್ಪೂನಷ್ಟು ನಾವು ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋಣ. ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು 1 ಟೀ ಸ್ಪೂನಷ್ಟು ನೀವು ಬಿರಿಯಾನಿ ಮಸಾಲ ಬರ್ತಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬೋದು. ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ. ಅದ ನಂತರ ಬಾಯ್ಲ್ ಮಾಡಿದ ಎಗ್ ಉಂಟಲ್ವ, ನಾನು ಇದರಲ್ಲಿ 4 ಪೀಸ್ ಥರ ಕಟ್ ಮಾಡಿದ್ದೀನಿ. ನಿಮಗೆ 2 ಪೀಸಾಗಿ ಕಟ್ ಮಾಡ್ಬೋದು, ಅಲ್ಲಾಂದರೆ ಕಟ್ ಮಾಡಿದ್ದೀನಿ ಕೂಡ ಹಾಕ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಈಸಿಯಾಗಿ ಬ್ಯಾಚುಲರ್ಸಿಗೂ ಕೂಡ ಮಾಡುವಂಥ ಈಸಿಯಾಗಿರೋ ಒಂದು ಎಗ್ ಮಸಾಲ. ಇದು ತುಂಬಾ ಚೆನ್ನಾಗಿ ಕೂಡ ಆಗ್ತದೆ. ಲಾಸ್ಟಿಗೆ ಏನಿಲ್ಲ, ಸ್ವಲ್ಪ ನಾವು ಕೊರಿಯಂಡರ್ ಲೀಫನ್ನು ಹಾಕಿದರೆ ಇತ್ತು, ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಇರೋದು. ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಇದರಲ್ಲಿ ಬೆಂದು ಬಂದಿದೆ. ಸೊ ಇದೇ ಥರ ನೀವು ಕೂಡ ಮಾಡಿ. ಸೊ ಹಾಗೆ ಹೋಗ್ತಾ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆಲ್ಲ, ಗುರುವಾರ ದಿವಸ ನನ್ನ ಹಸ್ಬೆಂಡ್ ಬಂದಿದ್ದರು. ಸೊ ಅವತ್ತಿನಿಂದ ನಾನು ಒಂದು ವೀಡಿಯೋಸ್ ಹಾಕಲಿಲ್ಲ. ಬಂದ ದಿವಸದ್ದು ಕೂಡ ನಾನು ವೀಡಿಯೋಸ್ ಏನು ತೆಗಿಲಿಲ್ಲ. ಸೊ ನಾನು ಏನಂದರೆ ಇವರು ಕತ್ತರಿಂದ ಶ್ರೀಲಂಕಾ ಟು ಬ್ಯಾಂಗ್ಳೂರಿಗೆ ಬರೋದವರು. ಸೊ ಈ ಥರ ಒನ್ ಡೇ ಫುಲ್ ಜರ್ನಿ ಇತ್ತು ಅವರಿಗೆ. ನಮಗೆ ಥರ್ಸ್ಡೇ ದಿವಸ, ಬುಧವಾರ ಅವರು ಅಲ್ಲಿಂದ ಹೊರಟಿದ್ರು. ಥರ್ಸ್ಡೇ ಮನೆಗೆ 7 o'clock 8 o'clock ನಾನು ರೀಚ್ ಆಗ್ತೀನಿ ಅಂತ ಹೇಳಿದರು. ಅಲ್ಲಿಂದ ಬಸ್ಸಲ್ಲಿ ಬರ್ತೀನಿ ಅಂತ ಹಾಗೇ ಅಂದ್ಕೊಂಡಿದ್ವಿ ನಾವು, ನಾನು ಮತ್ತು ಮಕ್ಕಳು. ಹಸ್ಬೆಂಡ್ ಬರ್ತಾರಲ್ವ ಅಂತೇಳಿ ಮಧ್ಯಾಹ್ನ ನಂತರ ಏನಾದರೂ ಮಾಡೋಣ ಡಿನ್ನರ್ಗೆ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ನನ್ನ ಮಕ್ಕಳ ಜೊತೆ ಗೋಸ್ಟ್ ಮೂವಿ, ಮಲಯಾಳಂ ಮೂವಿ ನೋಡ್ತಾ ಇದ್ವಿ. ಅದನ್ನು ನೋಡ್ತಾ ಇರೋವಾಗ ಒಂದು 11:30 ಆಗೋ ಬೆಲ್ ಆಗ್ತಾಯಿತ್ತು. ನನ್ನ ಮಗನ ಹತ್ರ ಇಲ್ಲದೆ ಹೋಗಿ ಓಪನ್ ಮಾಡಿ ನೋಡುವಾಗ ಇವರು ಅಲ್ಲಿಂದ ಬೆಳಗ್ಗೆ 3 ಗಂಟೆಗೆ ಕಾರಲ್ಲೇ ಬಂದಿದ್ದರು. ಸರ್ಪ್ರೈಸಾಗಿ, ಗೊತ್ತೇ ಇಲ್ಲ ನಮಗೆ, ಏನೂ ಪ್ರಿಪ್ರೇಷನ್ ಕೂಡ ಮಾಡಲಿ, ಏನಾದರೂ ಸ್ವಲ್ಪ ಸರ್ಪ್ರೈಸ್ ಮಾಡೋಣ ವೆಲ್ಕಮ್ ಮಾಡಲಿಕ್ಕೆ ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ಅದಾಗಲಿಲ್ಲ. ಸೊ ಓಕೆ, ಹೇಗೂ ಅವರು ಚೆನ್ನಾಗಿ ರೀಚ್ ಆದರು. ಅದೆಲ್ಲ ಆದ ನಂತರ ನಾನಿದು ನಿಮಗೆ ಫ್ರೈಡೇದು ನಾನು ಥರ್ಸ್ಡೇದು ಒಂದೇ ಒಂದು ವೀಡಿಯೋಸ್ ಇಲ್ಲ ಇದರಲ್ಲಿ, ಫ್ರೈಡೇದು. ಸೊ ಫ್ರೈಡೇ ನಾವು ಬ್ರೇಕ್ಫಾಸ್ಟ್ ಲಂಚೆಲ್ಲ ಆದ ನಂತರ ಸ್ವಲ್ಪ ಹೊತ್ತು ಮಲಗಿ ಆದ ನಂತರ ನಮಗೆ ಹೊರಗಡೆ ಹೋಗ್ಲಿಕ್ಕಿತ್ತು ಔಟಿಂಗ್. ಸೊ ಅವರಿಗೆ ಡ್ರೆಸ್ ಎಲ್ಲ ಬೈ ಮಾಡಲಿಕ್ಕಿತ್ತು. ಹಾಗೆ ನಟ್ಸ್ ಏನು ತರಲಿಲ್ಲ, ಅವ್ರು ಚಾಕ್ಲೇಟ್ಸ್ ಕೂಡ ಅಷ್ಟೇನು ಅಲ್ಲಿಂದ ತರಲಿಲ್ಲ. ಸೊ ಅದನ್ನು ಇಲ್ಲಿ ನಾವು ತೆಗಿಯೋಣ
ಅಂತ ಮಕ್ಳು ಇರ್ತಾರಲ್ಲ, ಮತ್ತು ನನಗೆ ನಟ್ಸ್ ಮೇಯ್ನೇ ಬೇಕು. ಸೊ ನಟ್ಸ್ ನಾವು ಇಲ್ಲಿ ದೇರ್ಲಾಟಿ ರಾಜಫನ್ ಇದೆ ಅಲ್ವ, ಅಲ್ಲಿಂದ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ. ಹಾಗೆ ಸ್ವಲ್ಪ ಅವರಿಗೆ ಬಟ್ಟೆ ಎಲ್ಲ ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿ ಇದು ನಾವು ಬೈ ಮಾಡಿದ್ದು ನನ್ನನ್ನು ತಗೊಂಡು ನನ್ನ ತಾಯಿ ಮನೆಗೆ ಹೋಗಿ ಅಲ್ಲಿ ವಿಸಿಟ್ ಆಗಿ ಅವರಿಗೆ ಸಿಕ್ಕಿ, ಆದ ನಂತರ ಅಲ್ಲಿಂದ ಮನೆಗೆ ಬಂದು ಲಗೇಜೆಲ್ಲ ಇಟ್ಟು ಸ್ವಲ್ಪ ಪಾನಿಪುರಿ ಎಲ್ಲ ತಿಂದು ಬರೋಣ ಅಂತೇಳಿ ಅಲ್ಲಿಗೆ ಕೂಡ ಹೋದ್ವಿ. ಆದ ನಂತರ ದುಬೈ ಮನೆಗೆ ಬಂದು ಪಾನಿಪುರಿ ತಿಂದು ಮನೆಗೆ ಬಂದು ದುಬೈ ವೈರಲ್ ಕುನಾಫಾ ಚಾಕ್ಲೇಟ್ ಇದೆಯಲ್ಲ, ಅದನ್ನು ಟ್ರೈ ಮಾಡ್ತಾಯಿರೋದು. ಫಸ್ಟ್ ಟೈಮ್ ನಾನು ಇದನ್ನು ತಿನ್ನೋದು. ಒಮ್ಮೆ ತಿಂದಿದ್ದೆ ನಾನು, ನನ್ನ ಫ್ರೆಂಡ್ ಒಮ್ಮೆ ಕೊಟ್ಟಿದ್ಲು, ಅವಳ ಹಸ್ಬೆಂಡ್ ಬಂದಾಗ ತಂದಿದ್ಲು. ಸೊ ಅದಕ್ಕಿಂತ ಇದು ಜಾಸ್ತಿ ಟೇಸ್ಟ್ ಆಯಿತು. ಸಣ್ಣ ಒಂದು ಬೈಟ್ಸ್ ಅದನ್ನು ತಂದು ಕೊಟ್ಟಿದ್ಲು. ಸೊ ಇದು ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟೇ ಇರೋದು ಇವತ್ತಿನ ಲಾಗ್, ಏನಿಲ್ಲ. ಸೊ ನೋಡಿದ್ರಲ್ವ ಗೈಸ್, ಇವತ್ತಿನ ಲಾಗನ್ನ ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕೂಡ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.